ಎಲ್ಲರಿಗೂ ನಮಸ್ಕಾರ. ಜರ್ನಿ ಬಗ್ಗೆ ಹೇಳ್ತಾ ಹೋಗೋದಾದರೆ, ನಾನು ಮತ್ತು ಗಿಲ್ಲಿ ವೆಂಕಟೇಶ್, ಕೆ ವೆಂಕಟೇಶ್. ಸೊ ಅವರು ಫಸ್ಟ್ ಮೀಟ್ ಮಾಡಿ ಸ್ಕ್ರಿಪ್ಟ್ ಮಾಡಿ ಎಲ್ಲ ಕತೆ ಎಲ್ಲ ರೆಡಿ ಮಾಡಿ ಆದಮೇಲೆ ಶೂಟಿಂಗ್ ಎಲ್ಲ ಶುರುವಾಗುತ್ತೆ. ನಮಗೆ ಏನು ಟ್ರೈಲರ್ ನೋಡ್ತಾ ಇದ್ದೀರಾ, ಡಿಡ್ ಯು ಲೈಕ್ ಇಟ್? ಇಷ್ಟ ಆಯ್ತಾ ಎಲ್ಲರಿಗೂ? ಸಾಂಗ್ಸ್ ಎಲ್ಲ ಇಷ್ಟ ಆಯ್ತಾ? ಸೊ ಥ್ಯಾಂಕ್ ಯು ಸೊ ಮಚ್. ಎಲ್ಲ ಏನಂದರೆ, ಪ್ರಿಪ್ರೇಷನ್ ಎಲ್ಲ ಆದಮೇಲೆ ಹೆಂಗೆ ಅಂದರೆ, ಒಂದು ಮೂವಿ ಮಾಡುವಾಗ ಒಂದು ಕಂಟೆಂಟ್ ಎಲ್ಲ ಶೂಟ್ ಮಾಡುವಾಗ ಅದು ಒಂದು ಸ್ಟೇಜ್ ಅಂತ ಹೇಳ್ಬೋದು. ಅದನ್ನು ಒಂದು 30% ಅಂತ ಹೇಳ್ಬೋದು. 30% ಆಫ್ ಪರ್ಫೆಕ್ಷನ್ಸ್. ಬಟ್ ನಮಗೆ ಆದ್ರೂ ಎಲ್ಲ ಟೈಮಲ್ಲೂ ಒಂದು ಕ್ವಶನ್ ಯಾವಾಗಲೂ ಇದ್ದಿದ್ದು ಅಂದರೆ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹೆಂಗಾಗುತ್ತೆ, ಸಾಂಗ್ಗಳು ಹೆಂಗೆ ಬರುತ್ತೆ. ಆ ಟೈಮಲ್ಲಿ ನಮಗೆ ಜೊತೆಯಾಗಿ ನಿಂತಿದ್ದೆ ಶಶಾಂಕ್. ಅವ್ರದ್ದು ಏನು ವಾಯ್ಸ್ ನೋಡಿದ್ರಿ, ನನಗೆ ಆ್ಯಕ್ಚುಲಿ ಎಲ್ಲೋ ಒಂದು ಕಡೆ ಒಂದು ಸ್ವಲ್ಪ ಕಣ್ಣೀರು ಬಂದಂಗೆ ಆಗ್ಬಿಡ್ದು. ಹಂಗೆ ಸಚ್ ಎ ಬ್ಯೂಟಿಫುಲ್ ವಾಯ್ಸ್ ಅವ್ರದ್ದು, ತುಂಬ ಚೆನ್ನಾಗಿದೆ. ಆಮೇಲೆ ಅತಿಶಯ್ ಜೈನ್, ಎಲ್ಲಿದ್ದಾರೆ ಅತಿಶಯ್ ಜೈನು? ನೀವಿಬ್ಬರು ಮೇಲೆ ಬರ್ತೀರಾ. ಸೊ ಏನಕ್ಕೆ ಅಂದರೆ, ದ ಮೂವಿ ಈಸ್ ಸ್ಟ್ಯಾಂಡಿಂಗ್ ಔಟ್ ನೆಕ್ಸ್ಟ್ ಲೆವೆಲ್ ಬಿಕಾಸ್ ಆಫ್ ದ ಮ್ಯೂಸಿಕ್. 7 ಸಾಂಗ್ ಇರ್ಬೋದು, ಆಮೇಲೆ ಅವ್ರು ಹಾಡಿರೋದಿರ್ಬೋದು, ಆಮೇಲೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇರ್ಬೋದು. ಸೊ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅನ್ನೋದು ಡೆಫಿನೆಟ್ಲಿ ಮೂವಿನ 70% ಏನು ಹೇಳಿದೆ, ಸಾಂಗ್ಗಳು ಮತ್ತು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು, ಅದನ್ನು ಆಡಿಯನ್ಸ್ನ ಲಾಸ್ಟ್ವರೆಗೂ ಅಳಿಸಿ ನಗಿಸಿ ಮತ್ತು ಎಂಜಾಯ್ಮೆಂಟ್ ಕೊಟ್ಬಿಟ್ಟು ಕಳಿಸುತ್ತೆ ಅನ್ನೋದು ನನ್ನ ಒಂದು ಆಶಯ. ಆಮೇಲೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಅವರು. ಸೊ ಎವ್ರಿಬಡಿ ಎಕ್ಸ್ಪೀರಿಯನ್ಸ್ಡ್. ಸೊ ಹೀಗಿತ್ತು. ಆಮೇಲೆ ಅಗೈನ್ ಇದೆಲ್ಲದನ್ನು ಬರ್ದಿರೋದಾರು ಅಂತ ನೀವು ಕೇಳೋದಾದ್ರೆ ನಮ್ಮ ಕೆ ವೆಂಕಟೇಶ್. ಮೆಜಾರಿಟಿ 7 ಸಾಂಗ್ಸ್, 6 ಸಾಂಗ್ಸ್ 7ರಲ್ಲಿ 6 ಅವರೇ ಬರೆದಿದ್ದಾರೆ. ಸೊ ಅದು ಕೂಡ ಎಲ್ಲ ಸಾಂಗ್ಸೂ ಕೂಡ, ಈವನ್ ಮಗುದಿರ್ಬೋದು, ಎಕ್ಸೆಪ್ಟ್ ರತ್ನಿ ಸಾಂಗ್ ಒಂದು ಬಿಟ್ಟರೆ, ಸೊ ಎಲ್ಲ ಸಾಂಗ್ನ ಅವರೇ ಬರೆದಿದ್ದಾರೆ. ಕೂತ್ಕೊಂಡು ಡಿಸ್ಕಷನ್ ಮಾಡಿ ಯಾವ್ದು ಸೂಟ್ ಆಗುತ್ತೆ, ಯಾವ್ದು ಸೂಟ್ ಆಗಲ್ಲ. ಸೊ ಬಿಕಾಸ್ ಆಫ್ ದಟ್ ಓನ್ಲಿ ದಿಸ್ ಪ್ರಾಡಕ್ಟ್ ಹ್ಯಾಸ್ ಕಮ್ ಔಟ್ ವೆರಿ ವೆಲ್. ಇದೆಲ್ಲ ಒಂದು ಸ್ಟೇಜ್ ಅಂತ ನಾವು ತೊಗೊಳೋದಾದರೆ, ನೆಕ್ಸ್ಟ್ ನಮಗೇನು, ಒಂದು ಮೂವಿ ಆಯಿತು ಅಂದರೆ ರೆಡಿ ಆಯಿತು, ಒಂದು 50%. ಎಸ್, ಮೂವಿ ಇದೆಲ್ಲ ಮಾಡಿ ಕಂಟೆಂಟ್ ರೆಡಿ ಮಾಡೋದು ಓಕೆ. ವಾಟ್ ನೆಕ್ಸ್ಟ್? ಇದುವರೆಗೂ ದೆರ್ ಆರ್ 7 to 8 ಬ್ರ್ಯಾಂಡ್ಸ್ ವಿತ್ ಅಸ್ ಹೂ ಆರ್ ಸ್ಟ್ಯಾಂಡಿಂಗ್ ಫ್ರಮ್ ಬಿಗಿನಿಂಗ್. ಟೇಕ್ ಒರಿಜಿನಲ್ ಚಾಯ್ಸ್. ಆಮೇಲೆ ಮನೋಜ್ ಅವರು ಬಂದಿಲ್ಲ ಇವತ್ತು, ಅವ್ರು ಬರಬೇಕಾಗಿತ್ತು. ಆಮೇಲೆ ಎ ಸಪೂರ್, ವಾಸು ಸರು, ಗಣೇಶ್ ಸರ್ ಇದ್ದಾರೆ. ದರ್ ಆಲ್ ಮೈ ಮೆಂಟರ್ಸ್ ಆ್ಯಕ್ಚುಲಿ. ದ ಅಮೌಂಟ್ ಆಫ್ ಮಾರ್ಕೆಟಿಂಗ್ ವಾಟ್ ವಿ ಆರ್ ಡೂಯಿಂಗ್, ದೇ ಆರ್ ಡೂಯಿಂಗ್ 10 times ವಾಟ್ ವಿ ಆರ್ ಡೂಯಿಂಗ್, 10 times ಮೋರ್ ದ್ಯಾನ್ ವಾಟ್ ವಿ ಆರ್ ಡೂಯಿಂಗ್ ಇಟ್. ಟೇಕ್ ಒರಿಜಿನಲ್ ಚಾಯ್ಸ್. ಈ ಒರಿಜಿನಲ್ ಚಾಯ್ಸ್ ಬಗ್ಗೆ ಹೇಳೋದಾದರೆ, ಅವ್ರದ್ದು 10,000 ರಿಟೇಲ್ ಔಟ್ಲೆಟ್ಸ್ ಇದೆ ಬೆಂಗಳೂರಲ್ಲಿ. ಎಂಟೈರ್ 10,000 ಔಟ್ಲೆಟ್ಸಲ್ಲಿ ಬ್ರ್ಯಾಂಡಿಂಗ್ ಮಾಡಿದ್ದಾರೆ. ದೇ ಹ್ಯಾವ್ ಬೀನ್ ಪ್ರಮೋಟಿಂಗ್ ಎ ಲಾಟ್. ಟೇಕ್ ರಿಲಯನ್ಸ್ ಟ್ರೆಂಡ್ಸ್, ಮ್ಯಾಕ್ಸ್, ಬಿಸ್ಮಿ ಫ್ರಮ್ ಕೇರಳ. ಸೊ ಅಕ್ರಾಸ್ South India, wherever you take, so they have carried our movie along with them. So that is a big support what we are getting. So that is our main strength. And yes, this is all about it. And 6ನೇ ತಾರೀಕು ನಮ್ಮದು ಮೂವಿ ಬರ್ತಾ ಇದೆ. ಸೊ ವಿ ಆರ್ ರಿಲೀಸಿಂಗ್ ಅಟ್ ಅ ಟೈಮ್. ಎಲ್ಲರೂ ಥಿಯೇಟರ್ ನೋಡಿ, ಡೆಫಿನೆಟ್ಲಿ ಎವ್ರಿಬಡಿ ವಿಲ್ ಎಂಜಾಯ್ ದ ಮೂವಿ. ಸೊ ದಟ್ ವಿ ಕ್ಯಾನ್ ಅಶ್ಯೂರ್. ಯಾ, ಸ್ಟ್ರಾಟಜಿ ಫುಲ್ ಇಲ್ಲೇ ಹೇಳ್ಬಿಟ್ರೆ ಹೆಂಗೆ ಸರ್? ಹಾಂ, ಹೌದು ಸರ್. ಈಗ ಏನಂದರೆ, ನಮ್ಮದು 5 ಲ್ಯಾಂಗ್ವೇಜಲ್ಲೂ ಈಗ ಬರಬೇಕಂತ ಇದ್ದಿದ್ದು. ಏನಾಯ್ತಂದರೆ, ಕನ್ನಡ ಜಸ್ಟ್ 2 days ಬ್ಯಾಕ್ ನಮಗೆ ಸೆನ್ಸರ್ ಸರ್ಟಿಫಿಕೇಟ್ ಬಂದಿದೆ. ಮಲಯಾಳಂ ಮತ್ತು ತಮಿಳ್ ಇನ್ನೊಂದು 2 ದಿವಸ ಸಿಗ್ಬಿಡುತ್ತೆ. ವಿ ಹ್ಯಾವ್ ಎ ಕ್ವಶನ್, ಬೈ ದಟ್ ಟೈಮ್ ಸಿಗುತ್ತಾ ಇಲ್ವಾ ಅನ್ನೋದಕ್ಕಿಂತ ಒಂದು ಕ್ವಶನ್ ಇದೆ, ಹಿಂದಿ ಮತ್ತು ತೆಲುಗು. ಮೇ ಬಿ 1 week ಡಿಲೇ ಆಗಿ ಬರುತ್ತೆ ಅಷ್ಟೇ. ಹಿಂದಿ ಆ್ಯಂಡ್ ತೆಲುಗು 1 week ಡಿಲೇ ಆಗುತ್ತೆ ಅಷ್ಟೇ. ಅಲ್ಲೂ ಎಲ್ಲ ಡಿಸ್ಟ್ರಿಬ್ಯೂಟರ್ ಕೂಡ ನಾರ್ತಲ್ಲೆಲ್ಲ ರೆಡಿಯಾಗಿದ್ದಾರೆ. ಐ ಥಿಂಕ್ ಆಫ್ಟರ್ 1 week ವಿಲ್ ರಿಲೀಸ್ ದೇರ್. ಇಲ್ಲಿ ವಿಜಯ್ ಸಿನಿಮಾ ಸರ್. ವಿಜಯ್ ಅವರು ಇದ್ದೀರಿ, ಅಲ್ಲಿ ಬಂದಿರಿ? ಹಾಂ, ವಿಜಯ್ ಸಿನಿಮಾಸ ಮಾಡ್ತಿದ್ದಾರೆ. ಸೊ ಇನಿಷಿಯಲ್ ಸ್ಟೇಜು ಈಗ ಇನ್ನೂ ಲಿಸ್ಟಿಂಗ್ ನಡೀತಾ ಇದೆ. ಆ್ಯಕ್ಚುಲಿ ಏನೋ ದ ಬೇಸ್ಡ್ ಆನ್ ದ ರೆಸ್ಪಾನ್ಸ್ ಲಿಸ್ಟಿಂಗ್ ಎಲ್ಲ ನಡೀತಾ ಇದೆ. ಆ್ಯಸ್ ಆಫ್ ನಾವು 100 ಕನ್ಫರ್ಮ್ ಆಗಿದೆ. 2 ಇದೆ ಸರ್, 2 ಇದೆ ಸರ್, 2 ಇದೆ. ಮಲ್ಟಿಪ್ಲೆಕ್ಸು ಇದೆ. ಆನ್ ಅವರೇಜ್ ಮಲ್ಟಿಪ್ಲೆಕ್ಸ್ ಒಂದು 30 to 40% ಬರುತ್ತೆ. ಸಿಂಗಲ್ ಸ್ಕ್ರೀನ್ ಒಂದು 60% ಬರುತ್ತೆ. ಹಾಂ ಸರ್. ಸರ್, ಫೈನಾನ್ಷಿಯಲಿ 50% ಆಫ್ ದ ಬ್ರ್ಯಾಂಡ್ಸ್ ಫೈನಾನ್ಷಿಯಲಿ ದೇ ಹ್ಯಾವ್ ಗಿವನ್ ದ ಸಪೋರ್ಟ್. ಬ್ರ್ಯಾಂಡ್ ಸಪೋರ್ಟ್ ಮಾಡಿದ್ದಾರೆ. ಆ್ಯಂಡ್ ಅದರ್ 50% ಎಸ್ ವಿತ್ ಅ ಪ್ರಮೋಷನ್ ಲೈಕ್ ಇರೋ ಬಾಟರ್ ಸಿಸ್ಟಮಲ್ಲಿ ವಿ ಆರ್ ಡೂಯಿಂಗ್ ಇಟ್. ಬಾಟರ್ ಸಿಸ್ಟಮಲ್ಲಿ ಮಾಡ್ತಾರೆ. ಎಸ್, ಒಂದು ಲೆವೆಲ್ಗೆ ಎಸ್. ಆಡಿಯನ್ಸ್ ಅಂದರೆ ನಮ್ಮದು ಮೇನ್ ಸ್ಟ್ರೆಂತ್ ಹೇಳ್ಬೇಕಂದ್ರೆ ಕಂಟೆಂಟ್ ಇಸ್ ಅ ಮೇನ್ ಥಿಂಗ್. ಕಂಟೆಂಟಲ್ಲಿ ನಮಗೆ 100% ಕಾನ್ಫಿಡೆನ್ಸ್ ಇದೆ. ಆಮೇಲೆ ಆಡಿಯನ್ಸ್, ಎಸ್, ವಿ ಆರ್ ಗೆಟಿಂಗ್ ಪ್ರಿಪೇರ್ಡ್ ವಿತ್ ದಟ್.
ಕರಿಕಾಡ ಫೆಬ್ರವರಿ 6ನೇ ತಾರೀಕು ರಿಲೀಸ್ ಆಗ್ತಾ ಇದೆ. 3 ಭಾಷೆಗಳಲ್ಲಂತೂ ಕನ್ಫರ್ಮ್ ಆಗಿದೆ. 2 ಭಾಷೆಗಳಲ್ಲಿ 6ನೇ ತಾರೀಕು ಅಥವಾ ಒಂದು ವಾರ ನಂತರ ಅಂತ ಗೊತ್ತಾಗುತ್ತೆ ಅಂತ ತಿಳಿಸಿದ್ದೀರಾ. ಸಿನಿಮಾದ ಒಂದು ದೊಡ್ಡ ಶಕ್ತಿಯಾಗಿರೋದು ಸಂಗೀತ. ಶಶಾಂಕ್ ಶೇಷಗಿರಿ ಅವರು ಮತ್ತು ಅತಿಶಯ್ ಜೈನ್ ಅವರು ಅಂತ ಹೇಳಿದ್ರೆ ಇದು ಅತಿಶಯೋಕ್ತಿ ಅಲ್ಲ ಅನ್ನೋತಿರ ನಮ್ಗನ್ನಿಸ್ತು. ಸರ್ ಕೆಲವೊಂದು ರೈಟ್ಸ್ಗಳು ಆಲ್ರೆಡಿ ಪೈಪ್ಲೈನ್ ಇದೆ, ಅಗ್ರಿಮೆಂಟ್ ಸ್ಟೇಜಲ್ಲಿದೆ ಸರ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.